ಇವತ್ತು ಬಿಗ್ ಬಾಸ್ ಮನೆಗೆ ಅಶ್ವಿನಿ ಗೌಡ ಅವರ ತಾಯಿ ಬಂದಿದ್ದಾರೆ. ಅಂಡ್ ಇದು ಅಶ್ವಿನಿ ಗೌಡ ಅವ್ರಿಗೆ ಗೊತ್ತಾಗ್ತಿದ್ದಂಗೆನೆ ಅಶ್ವಿನಿ ಗೌಡ ಅವ್ರ ಮುಖದಲ್ಲಿ ಸಂತೋಷ ತುಂಬಿ ತುಳುಕಾಡ್ತಾ ಇತ್ತು. ಆದ್ರೆ ಅಷ್ಟರಲ್ಲೇ ಬಿಗ್ ಬಾಸ್ ಒಂದು ಟ್ವಿಸ್ಟ್ ನ ಕೊಟ್ಬಿಟ್ರು. ಅದೇನು ಅಂದ್ರೆ, ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ರೋ ಪ್ರತಿಯೊಬ್ಬರು ಅಲ್ಲೇನೆ ಪಾಸ್ ಆಗ್ಬೇಕು, ಎತ್ಲಗೂ ಅಲ್ಲಾಡಬಾರ್ದು ಅಂತ. ಆದ್ರೆ ಇದ್ರ ಜೊತೆಗೆ ಅಶ್ವಿನಿ ಗೌಡ ಅವರ ತಾಯಿ ಅದೇ ಟೈಮಲ್ಲಿ ಅವ್ರನ್ನ ಅಶ್ವು ಅಂತ ಪ್ರೀತಿಯಿಂದ ಕರೀತಾರೆ ಮೈಕಲ್ಲಿ. ಸೊ ಈ ವಾಯ್ಸ್ ನ ಕೇಳ್ತಿದ್ದಂಗೆನೆ ಅಶ್ವಿನಿ ಗೌಡ ಅವರು ತಡ್ಕೊಳಕ್ ಆಗ್ದೇನೆ ಅವ್ರು ಪಾಸ್ ಆಗಿದಾರ ಅನ್ನೋದ್ನು ಮರೆತು ಅಳೋದಿಕ್ಕೆ ಶುರು ಮಾಡ್ಬಿಟ್ರು. ಸೊ ಕುಂತು ಜಾಗದಲ್ಲೇ ಅದೆಲ್ಲ ಆದ್ಮೇಲೆ ಹೋಗಿ ಅವ್ರನ್ನ ತಪ್ಕೊಂಡು ಅವ್ರ ಆರೋಗ್ಯನೆಲ್ಲ ವಿಚಾರಿಸಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅಂಡ್ ಇಲ್ಲಿ ಇನ್ನೊಂದು ವಿಚಾರ ಏನು ಅಂದ್ರೆ, ಅಶ್ವಿನಿ ಗೌಡ ಅವ್ರ ತಾಯಿ ಗಿಲ್ಲಿನ ಕರೆದು, ಸೊ ಗಿಲ್ಲಿನ ಅಶ್ವಿನಿ ಗೌಡನ ಆ ಕಡೆ ಈ ಕಡೆ ನಿಲ್ಸ್ಕೊಂಡು ಅವ್ರಿಗೊಂದು ಮಾತನ್ನ ಹೇಳ್ತಾರೆ. ಏನಕ್ಕೆ ಜಗಳ ಮಾಡ್ತೀರಾ, ಏನಕ್ಕೆ ಮನಸ್ತಾಪಗಳು ಮಾಡ್ಕೊಳ್ತೀರಾ, ಚೆನ್ನಾಗಿರಿ, ಮನಸ್ತಾಪಗಳನ್ನ ಮಾಡ್ಕೋಬೇಡಿ, ಜಗಳ ಮಾಡ್ಕೋಬೇಡಿ ಅಂತ. ಅಷ್ಟರಲ್ಲಿ ಇನ್ನೊಂದು ಅಶ್ವಿನಿ ಗೌಡ ಅವ್ರು ಒಂದಿಷ್ಟು ಕಂಪ್ಲೇಂಟ್ಗಳನ್ನ ಹೇಳ್ತಾ ಇದ್ರು ಗಿಲ್ಲಿ ಮೇಲೆ. ಇಲ್ಲಿ ಇವನು ನನಗೆ ಅಲ್ ಸೆಟ್ ಹಾಕೊಂಡಿದ್ಯಾ, ನೀವು ಏರ್ಗೆ ಡೈ ಹಾಕ್ತೀರಾ, ಸೊ ನಿಮ್ಮ ಅಲ್ಲೆಲ್ಲ ಉದ್ರು ಹೋಗಿದಾವೆ, ಸುಮ್ನೆ ಅಲ್ ಸೆಟ್ ಹಾಕೊಂಡಿರೋ ಅಂತ ಕಾಡಿಸ್ತಾ ಇರ್ತಾನೆ ಅಂತ. ಅಷ್ಟರಲ್ಲಿ ಅಶ್ವಿನಿ ಗೌಡ ಅವ್ರ ತಾಯಿ ಹೇಳ್ತಾರೆ, ಎಷ್ಟೇ ಆದ್ರೂ ನೀನು ಅವ್ರ ಅತ್ತೆ ಮಗಳಲ್ವಾ, ಸೊ ಅದಕ್ಕೆ ಒಂದಿಷ್ಟು ರೇಗಿಸ್ತಾ ಇರ್ತಾನೆ ಅಂತ. ಸೊ ಅದು ಮಾತ್ರ ತಮಾಷೆ ಆಗಿತ್ತು, ಸಖತ್ತಾಗೆ. ಅಷ್ಟೊಂದು ಪಾಸಿಟಿವ್ ಆಗಿ ತಗೊಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅದು ತಾಯಿ ಅಂದ್ರೆ ಅಷ್ಟೇ, ತಾಯಿ ಅಂದ್ರೆ ಯಾರಿಗೂ ಭೇದ ಭಾವ ಇಲ್ಲ, ತಾಯಿ ಅಂದ್ರೆ ಎಲ್ರು ತನ್ನ ಮಕ್ಳು ಅಂತ ನೋಡೋದು ಆ ತಾಯಿ ಕರಳು. ಸೊ ಅದೇ ತರ ಅಷ್ಟೇ ಪಾಸಿಟಿವ್ ಆಗಿ ಮಾತಾಡಿದ್ರು ಅವರು. ಇಲ್ಲ ಗಿಲ್ಲಿ ಕೂಡ ಡೈರೆಕ್ಟ್ ಆಗಿ ಅವ್ರ ಅಮ್ಮಗನೇ ಅತ್ತೆ ಅಂದ್ಬಿಟ್ಟ. ಅಯ್ಯೋ ಸರಿ ಅತ್ತೆ, ಹಂಗೆ ಮಾಡ್ತೀನಿ, ಇನ್ಮೇಲೆ ರೇಗಿಸ್ತಾನೆ ಇರ್ತೀನಿ, ನಮ್ಮ ಅತ್ತೆ ಮಗಳಲ್ವಾ, ನಮ್ಮ ಅತ್ತೆ ಮಗಳಿಗೆ ನಾನ್ ರೇಗಿಸ್ತೆ ಇನ್ನೇ ರೇಗಿಸ್ತಾರ ಅಂತ. ಸೊ ನೋಡೋದಿಕ್ ಮಾತ್ರ ಫನ್ನಿ ಕಾನ್ವರ್ಸೇಷನ್ ಸಕ್ಕತ್ತಾಗಿತ್ತು. ತಾಯಿ ಬಂದಾಗ ಮಾತ್ರ ಒಂದಿಷ್ಟು ಎಮೋಷನಲ್ ಆಗ್ತಾರೆ, ಯಾಕೆಂದ್ರೆ ಒಂದು ತುಂಬಾ ದಿನಗಳಾದ್ಮೇಲೆ ಅವ್ರನ್ನ ನೋಡಿರ್ತಾರಲ್ಲ. ಸೊ ಹಾಗಾಗಿ ಅದು ನಮ್ಗೆ ಗೊತ್ತಿಲ್ದಂಗೆ ಎಮೋಷನಲ್ ಬಂದ್ಬಿಡುತ್ತೆ, ಕಣ್ಣಲ್ಲಿ ನೀರು. ಸೊ ಅದೆಲ್ಲ ಆದ್ಮೇಲೆ ಒಂದಿಷ್ಟು ಗಿಲ್ಲಿ ಅಂತವ್ರ ಮನೇಲಿದ್ದಾಗ ಜಾಸ್ತಿ ದಿನ ಕಣ್ಣೀರು ಉಳಿಯೋದಿಲ್ಲ, ಜಾಸ್ತಿ ಹೊತ್ತು ಇರೋದಿಲ್ಲ. ಸೊ ಫುಲ್ ನಗಸ್ಬಿಡ್ತಾನೆ. ಅಂಡ್ ಬಂದಿರೋ ಪ್ರತಿಯೊಬ್ರು ಗಿಲ್ಲಿನ ಸಖತ್ ಇಷ್ಟ ಪಡ್ತಿದಾರೆ. ಅಂಡ್ ಗಿಲ್ಲಿನ ಯಾಕೆ ಗಿಲ್ಲಿ ಇಷ್ಟ ಆಗ್ತಾನೆ ಅಂದ್ರೆ, ಅವ್ನ ಕಾಮಿಡಿ, ಅವನ ಟೈಮಿಂಗ್ ಸೆನ್ಸ್, ಅವನು ಮಾತಾಡೋಂಥ ಶೈಲಿ, ಸೊ ಅದು ಸಖತ್ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಏನೇ ಆಗ್ಲಿ, ಒನ್ ಅಂಡ್ ಓನ್ಲಿ ಗಿಲ್ಲಿ ಎಂಟರ್ಟೈನ್ಮೆಂಟ್ ಬ್ರಾಂಡ್ ಅಂಬಾಸಿಡರ್ ಇದ್ದಂಗೆ. ಸೊ ಒಟ್ಟಿಗೆ ಅಶ್ವಿನಿ ಗೌಡ ಅವ್ರ ತಾಯಿ ಬಂದಾಗ ಒಂದಿಷ್ಟು ಒಳ್ಳೆ ಕಾನ್ವರ್ಸೇಷನ್ ಎಲ್ರ ಜೊತೆ ಬೆರೆಯೋದಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಅಂಡ್ ಇನ್ನು ನೆಕ್ಸ್ಟ್ ಬರ್ತಿದ್ದಾರೆ, ಅವ್ರದ್ದೆಲ್ಲ ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಒಂದು ಅಪ್ಡೇಟ್ ಅದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.